ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಹಿಂದೆ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ನಮಸ್ಕಾರ ವೀಕ್ಷಕರು, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಪಾಕಿಸ್ತಾನದ ವಿರುದ್ಧ ದೇಶದಿಂದ ದಾಳಿ, ಬೆಂಬಲಿಸಿ ಕಾಂಗ್ರೆಸ್ ಪ್ರತಿಭಟನಾ ಸಮಾವೇಶ ರದ್ದು. ದೇಶವನ್ನು ಬೆಂಬಲಿಸಿ ಸಮಾವೇಶ ರದ್ದಿಗೆ ತೀರ್ಮಾನ, ಎನ್ಎಸ್ ಬಸವರಾಜ್. ದೇಶಕ್ಕಾಗಿ ಎಲ್ಲರೂ ಬೆಂಬಲವಾಗಿ ನಿಲ್ಲಬೇಕು, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ದೇಶದ ರಕ್ಷಣೆಗೆ ಕೇಂದ್ರ ಸರ್ಕಾರ ಕ್ರಮ ಸ್ವಾಗತಾರ್ಹ, ಎ ವಸಂತ್ ಕುಮಾರ್. ದೇಶ ರಕ್ಷಣೆಗೆ ಸರ್ಕಾರ ನಿರ್ಧಾರಕ್ಕೆ ಬೆಂಬಲ, ಸಂಸದ ಕುಮಾರ್ ನಾಯಕ್. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ಖಂಡಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ರಾಯಚೂರು ನಗರದ ಮಹಾತ್ಮ ಗಾಂಧೀಜಿಯ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪ್ರತಿಭಟನಾ ಸಮಾವೇಶವು ರದ್ದುಗೊಳಿಸಲಾಗಿದೆ. ಕೇಂದ್ರ ಸರ್ಕಾರದಿಂದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಆರಂಭವಾದ ಹಿನ್ನೆಲೆಯಲ್ಲಿ ಸೈನ್ಯಕ್ಕೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸುವ ಹಿನ್ನೆಲೆಯಲ್ಲಿ ಬೃಹತ್ ಕಾರ್ಯಕ್ರಮವನ್ನು ರದ್ದುಪಡಿಸಲಾಯಿತು. ಜಿಲ್ಲಾ ಕ್ರೀಡಾಂಗಣದಲ್ಲಿ ಬೃಹತ್ ವೇದಿಕೆ ಸಿದ್ಧಪಡಿಸಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ಹಲವು ಸದಸ್ಯರು, ಸಂಸದರು, ಶಾಸಕರು ಆಗಮಿಸಬೇಕಿತ್ತು. ಆದರೆ ಕಾರ್ಯಕ್ರಮ ರದ್ದಾದ ಹಿನ್ನೆಲೆ ಕೆಲವು ಸಚಿವರು, ಶಾಸಕರು ಮಾತ್ರ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಕಾರ್ಯಕ್ರಮವನ್ನು ಬೃಹತ್ ಮಟ್ಟದಲ್ಲಿ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿತ್ತು. ಜೊತೆಗೆ ಕಾರ್ಯಕ್ರಮದ ಕುರಿತು ಹೆಚ್ಚಿನ ಪ್ರಚಾರವನ್ನು ಕೈಗೊಳ್ಳಲಾಗಿತ್ತು. ಆದರೆ ಏಕಾಏಕಿ ಕಾರ್ಯಕ್ರಮ ರದ್ದಾಗಿದ್ದು ಭಾರತದ ಸೈನ್ಯದ ಕಾರ್ಯಾಚರಣೆಗೆ ಬೆಂಬಲ ನೀಡುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರದ್ದುಪಡಿಸಿ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಾಗಿ ಪಕ್ಷ ತಿಳಿಸಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಡಿಕೆ ಶಿವಕುಮಾರ್ ಇವರು ಮುಂಚಿತವಾಗಿ ಗೈರಾಗುವ ಸೂಚನೆಗಳಿದ್ದವು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ಭಾಗವಹಿಸುವ ಕಾರ್ಯಕ್ರಮ ನಿಗದಿಯಾಗಿತ್ತು. ಕೊನೆ ಕ್ಷಣದ ನಿರ್ಧಾರದಿಂದ ಸಮಾವೇಶ ರದ್ದುಗೊಳಿಸಲಾಗಿದೆ. ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸರ್ಕಾರ ದಾಳಿ ನಡೆಸಿರುವ ಹಿನ್ನೆಲೆಯಲ್ಲಿ ಬೆಂಬಲವಾಗಿ ಪ್ರತಿಭಟನಾ ಸಮಾವೇಶ ರದ್ದುಗೊಳಿಸಲಾಗಿದೆ ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬಸವರಾಜ್ ಹೇಳಿದರು. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡಬೇಕೆಂಬ ಉದ್ದೇಶದಿಂದ ಬೆಳಗಾವಿ, ಹುಬ್ಬಳ್ಳಿ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಪ್ರತಿಭಟನಾ ಸಮಾವೇಶಗಳು ಆಗಿದ್ದು, ಇದೇ ನಿಟ್ಟಿನಲ್ಲಿ ರಾಯಚೂರಿನಲ್ಲಿಯೂ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ದೇಶದ ಸೈನಿಕರು ಗಡಿಯಲ್ಲಿ ಪಾಕಿಸ್ತಾನದ ಉಗ್ರರ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಆರಂಭಿಸಿದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗೆ ಬೆಂಬಲ ಸೂಚಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರದ್ದುಪಡಿಸಲಾಗಿದೆ ಎಂದರು. ಪ್ರದೇಶ ಕಾಂಗ್ರೆಸ್ ಸಮಿತಿ ರಾಜ್ಯಾದ್ಯಂತ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಬಗ್ಗೆ ಪ್ರತಿಭಟನೆ ಮಾಡಬೇಕು ಎಂಬ ಉದ್ದೇಶದಿಂದ ಈಗಾಗಲೇ ಬೆಳಗಾವಿ, ಹುಬ್ಬಳ್ಳಿ ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಆಗಿದೆ. ಆ ದಿಶೆಯಲ್ಲಿ ಇವತ್ತು ರಾಯಚೂರಿನಲ್ಲಿ ಆಗಬೇಕು ಅಂತೇಳಿ ಪ್ರದೇಶ ಕಾಂಗ್ರೆಸ್ ಸಮಿತಿ ನಿರ್ಧಾರ ಆಯಿತು. ಆ ದಿಶೆಯಲ್ಲಿ ನಾವೆಲ್ಲ ಸಿದ್ಧತೆಗಳು ನಡೆಸಿದ್ವಿ. ನಾಯಕರುಗಳೆಲ್ಲ ಬರೋರಿದ್ದರು. ಇಂತಹ ಸಂದರ್ಭದಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಏನು ನಮ್ಮ ಸೈನ್ಯ ಆಪರೇಷನ್ ಸಿಂಧೂರ ಅಂತ ಏನು ಕಾರ್ಯಕ್ರಮ ಮಾಡಿ ಈ ದಾಳಿಕೋರರನ್ನು ಸದಪಡಿತಕ್ಕಂಥ ಏನು ಪ್ರಯತ್ನ ಮಾಡಿದರು, ಅದಕ್ಕೂ ನಮ್ಮದೆಲ್ಲ ಪೂರ್ತಿ ಬೆಂಬಲ ಇದೆ. ಸೊ ಈ ಸಂದರ್ಭದಲ್ಲಿ ನಾವು ಪ್ರತಿಭಟನೆಗಳು ಮಾಡಬಾರ್ದು. ನಾವೆಲ್ಲ ಇಡೀ ದೇಶದ ಜನರು ಎಲ್ಲರೂ ಸಹಿತ ನಾವು ಸರ್ಕಾರ ಜೊತೆಯಲ್ಲಿರಬೇಕು, ಸೈನ್ಯದ ಜೊತೆಯಲ್ಲಿರಬೇಕು ಎಂಬ ಉದ್ದೇಶಕ್ಕಾಗಿ ಇದನ್ನು ನಾವು ಮುಂದಕ್ಕೆ ಹಾಕಿದ್ವಿ. ದಾಳಿಕೋರರನ್ನು ಸೆದೆಬಡಿಯಲು ಸೈನಿಕರು ಮುಂದಾಗಿದ್ದು, ಈ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಬಾರದು, ಇಡೀ ದೇಶದ ಜನರು ಸರ್ಕಾರ ಹಾಗೂ ಸೈನ್ಯದ ಜೊತೆಗೆ ನಿಲ್ಲಬೇಕೆಂಬ ಉದ್ದೇಶಕ್ಕಾಗಿ ಇಂದಿನ ಕಾರ್ಯಕ್ರಮ ರದ್ದುಪಡಿಸಲಾಗಿದೆ ಎಂದು ತಿಳಿಸಿದರು. ದೇಶದ ಭದ್ರತಾ ವಿಷಯದಲ್ಲಿ ಪ್ರತಿಯೊಬ್ಬರು ಒಗ್ಗಟ್ಟಾಗಿ ನಿಲ್ಲಬೇಕು. ಆದ್ದರಿಂದ ಇಂದಿನ ಪ್ರತಿಭಟನಾ ಕಾರ್ಯಕ್ರಮವನ್ನು ಮುಂದೂಡಿದ್ದೇವೆ ಎಂದು ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು.
ಮಾಧ್ಯಮಗಳೊಂದಿಗೆ ಮಾತನಾಡಿ ಪಹಲ್ಗಾಮ್ನಲ್ಲಿ ದೇಶದ ಮೇಲೆ ಆತಂಕವಾದಿಗಳು ಮಾಡಿರುವ ದಾಳಿಯ ಪ್ರತಿಕಾರಕ್ಕೆ ಭಾರತೀಯ ಸೈನಿಕರು ಪ್ರತಿಕಾರಕ್ಕೆ ಮುಂದಾಗಿದ್ದಾರೆ. ಸೈನಿಕರ ಜೊತೆಗೆ ನಾವಿದ್ದೇವೆ. ಆತಂಕವಾದಿಗಳನ್ನು ಸೆದೆಬಡಿಯಲು ಕಾಂಗ್ರೆಸ್ ಪಕ್ಷ ಎಂದಿಗೂ ಬೆಂಬಲ ನೀಡುತ್ತದೆ ಎಂದು ತಿಳಿಸಿದರು. ಇವತ್ತು ಕಾರ್ಯಕ್ರಮ ನಾವು ಮುಂದೂಡಿದ್ದೀವಿ. ಯಾಕಂತಂದರೆ ದೇಶದಲ್ಲಿರ್ತಕ್ಕಂಥ ವಾತಾವರಣ ಮತ್ತು ದೇಶದಲ್ಲಿ ಭದ್ರತಾ ವಿಚಾರದಲ್ಲಿ ನಾವು ಎಲ್ಲ ಒಕ್ಕಟ್ಟಾಗಿ ನಿಲ್ಲಬೇಕು. ಯಾಕಂದರೆ ನಮ್ಮ ದೇಶದ ಮೇಲೆ ಏನು ಆತಂಕವಾದಿಗಳು ಮಾಡಿರ್ತಕ್ಕಂಥ ದಾಳಿಗೆ ನಮ್ಮ ಸೈನಿಕರು ಪ್ರತಿಕಾರಕ್ಕೆ ಮುಂದಾಗಿದ್ದಾರೆ. ಈ ದೇಶದ ಸೈನಿಕರ ಜೊತೆ ನಾವಿದ್ದೀವಿ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾವು ದೇಶದಲ್ಲಿ ಒಕ್ಕಟ್ಟಿರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮುಂದೂಡಿದ್ದೀವಿ. ನಾವು ಸಂಪೂರ್ಣ ಬೆಂಬಲ ಕೊಟ್ಟಿದ್ದೀವಲ್ಲ. ನಮ್ಮ ಪಕ್ಷ ಈ ಒಂದು ಏನು ಆತಂಕವಾದಿಗಳ ಏನು ತಾಣಕ್ಕೆ ಏನು ಪ್ರತಿಕಾರ ಇದೆ ಇದಕ್ಕೆ ನಾವು ಯಾವತ್ತೂ ಬೆಂಬಲ ಕೊಟ್ಟಿದ್ದೀವಿ. ಈಗ ಜಾಹೀರಾತು. ಜನಮೆಚ್ಚಿದ ನಾಯಕ ಅಭಿವೃದ್ಧಿಯ ಹರಿಕಾರ ಯುವಕರ ಕಣ್ಮಣಿ ಆಜಾದ್ ಶತ್ರು ಆದ ರಾಯಚೂರು ಮಹಾನಗರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ 55ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಕೆಸಿ ನರಸಣ್ಣ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು, ಇ ಆಂಜನೇಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು. ಜನಮೆಚ್ಚಿದ ನಾಯಕ ಅಭಿವೃದ್ಧಿಯ ಹರಿಕಾರ ಯುವಕರ ಕಣ್ಮಣಿ ಆಜಾದ್ ಶತ್ರು ಆದ ರಾಯಚೂರು ಮಹಾನಗರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ 55ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಕೆಸಿ ನರಸಣ್ಣ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು, ಇ ಆಂಜನೇಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು. ದೇಶದ ಭದ್ರತೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರಕ್ಕೆ ದೇಶದ ಸೈನಿಕರು ಪಾಕಿಸ್ತಾನ ಹಾಗೂ ಸಿಂಧೂರ್ನ ಉಗ್ರರ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿದ್ದು ಆಪರೇಷನ್ ಸಿಂಧೂರು ಹೆಸರಿನಲ್ಲಿ ಉಗ್ರರಿಗೆ ಉಗ್ರವಾದ ಉತ್ತರ ನೀಡುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಹೇಳಿದರು. ಸಂವಿಧಾನ ಬಚಾವ್ ಮೆಹಂಗಾಯಿ ಹಟಾವ್ ಪ್ರತಿಭಟನಾ ಸಮಾವೇಶವನ್ನು ಕೇಂದ್ರದ ವಿರುದ್ಧ ಹಮ್ಮಿಕೊಳ್ಳಲಾಗಿತ್ತು. ಆದರೆ ದೇಶದ ಭದ್ರತೆಗೆ ಪ್ರಥಮ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ನಿರ್ಣಯ ಹಾಗೂ ಕೇಂದ್ರದ ಕ್ರಮಕ್ಕೆ ಬೆಂಬಲವಿದೆ. ಸಮಾವೇಶ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎಂದರು. ಇವತ್ತು ನಮ್ಮ ದೇಶದ ಭದ್ರತೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರದ ಹಿನ್ನೆಲೆಯಲ್ಲಿ ನಮ್ಮ ಸೈನ್ಯ ಪಾಕಿಸ್ತಾನದ ಉಗ್ರಗಾಮಿಗಳ ನೆಲೆಗಳ ಮೇಲೆ ಮತ್ತು ಸಿಂಧೂರ್ ಪ್ರದೇಶದ ಮೇಲೆ ದಾಳಿಯನ್ನು ಮಾಡಿದೆ. ಆಪರೇಷನ್ ಸಿಂಧೂರ್ ಅಂತ ಹೆಸರಿನಲ್ಲಿ ಇವತ್ತು ಉಗ್ರರ ವಿರುದ್ಧ ಭಾಳ ಉಗ್ರವಾದ ರೀತಿಯಲ್ಲಿ ನಮ್ಮ ಉತ್ತರವನ್ನು ಕೊಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ವಿರುದ್ಧ ಸಂವಿಧಾನ ಬಚಾವೋ ಮೆಹಂಗಾಯಿ ಹಟಾವೋ ಎನ್ನುವಂಥ ಘೋಷಣೆ ಇಟ್ಟುಕೊಂಡು ಅವರ ವಿರುದ್ಧ ನಾವು ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರಿನ ಸ್ಟೇಡಿಯಂನಲ್ಲಿ ದೇಶದ ಭದ್ರತೆ ಮೊದಲು ನಮಗೆ, ಆನಂತರ ನಮ್ಮ ಆಂತರಿಕ ವಿಷಯಗಳು. ದೇಶದ ಭದ್ರತೆ ಹಿನ್ನೆಲೆಯಲ್ಲಿ ದೇಶ ಮೊದಲು ನಮಗೆ. ನಮ್ಮ ದೇಶದ ರಕ್ಷಣೆ ಹಿನ್ನೆಲೆಯಲ್ಲಿ ನಾವು ಕೇಂದ್ರ ಸರ್ಕಾರದ ನಿರ್ಧಾರ ಜೊತೆಗೆ ನಾವಿರ್ತೇವೆ. ಆ ನಿರ್ಣಯ ಜೊತೆಗೆ ನಾವು ಕೂಡ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ನಿರ್ಣಯಕ್ಕೆ ಮತ್ತು ಕೇಂದ್ರ ಸರ್ಕಾರ ಕೈಗೊಂಡಿರುವ ಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಅವರ ಜೊತೆಗೆ ನಾವಿದ್ದೇವೆ. ಇಡೀ ದೇಶ ಎಲ್ಲ ಪಕ್ಷ ಭೇದ ಮರೆತು ಎಲ್ಲರೂ ಕೂಡ ಈ ನಿರ್ಣಯವನ್ನು ಸ್ವಾಗತಿಸ್ತೇವೆ. ಬೆಲೆ ಏರಿಕೆ ಹಾಗೂ ಸಂವಿಧಾನ ಬಚಾವ್ ಎಂಬ ವಿಶೇಷವಾದ ಪ್ರತಿಭಟನಾ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಇಂದು ಬೆಳಗಿನ ಜಾವ ಭಾರತ ಸರ್ಕಾರದ ನಿರ್ಧಾರದಂತೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕಿಸ್ತಾನದ ವಿರುದ್ಧ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ಧ್ವಂಸ ಮಾಡಿದ್ದು ಇದೊಂದು ಒಳ್ಳೆಯ ಬೆಳವಣಿಗೆಯಾಗಿದೆ ಎಂದು ಸಂಸದ ಜಿ ಕುಮಾರ್ ನಾಯಕ್ ಹೇಳಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿ ಭಾರತ ಸರ್ಕಾರ ತೆಗೆದುಕೊಂಡಿರುವ ಈ ನಿರ್ಧಾರಕ್ಕೆ ಹಾಗೂ ಭಾರತೀಯ ಸೇನೆಯ ಜೊತೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂಪೂರ್ಣವಾಗಿ ನಿಂತುಕೊಂಡಿದ್ದು ಮುಂದೆ ಭದ್ರತಾ ವಿಚಾರದಲ್ಲಿ ಅವರು ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ನಮ್ಮ ಬೆಂಬಲವಿದೆ ಎಂದು ಹೇಳಿದರು. ಪಹಲ್ಗಾಮ್ನಲ್ಲಿ ನಮ್ಮ ಭಾರತದ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸುವಂತಹ ಕೆಲಸವನ್ನು ಉಗ್ರವಾದಿಗಳು ಮಾಡಿದರು. ಅದರ ವಿರುದ್ಧವಾಗಿ ಸೇಡು ತೀರಿಸಿಕೊಳ್ಳುವುದು ಸರಿಯಾದ ಕ್ರಮವಾಗಿದೆ. ಆಪರೇಷನ್ ಸಿಂಧೂರು ಇಂದು ಸಕಾಲದಲ್ಲಿ ಬಂದಿರುವುದು ಕಾರ್ಯಾಚರಣೆ ಯಶಸ್ವಿಯಾಗಲಿ ಎಂದು ತಿಳಿಸಿದರು.
ಭಾರತೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ವಿಶೇಷವಾದಂಥ ಒಂದು ರ್ಯಾಲಿ ಇತ್ತು. ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಹಾಗೂ ಸಂವಿಧಾನ ಬಚಾವೋ ರ್ಯಾಲಿ ಅಂಥೇಳಿ. ಆದರೆ ಈ ಒಂದು ವಿಶೇಷವಾದಂಥ ಸನ್ನಿವೇಶದಲ್ಲಿ ಈ ಒಂದು ರ್ಯಾಲಿಯನ್ನು ನಾವು ಪಕ್ಷದ ವತಿಯಿಂದ ಮುಂದೂಡಿದ್ದೇವೆ ಮತ್ತು ತಾತ್ಕಾಲಿಕವಾಗಿ ರದ್ದು ಮಾಡಿದ್ದೇವೆ. ಇದಕ್ಕೆ ಕಾರಣ ನಿಮಗೆ ತಿಳಿದಿರುವಂಥದ್ದೇ. ಈ ದಿನ ಬೆಳಗಿನ ಜಾವದಲ್ಲಿ ಭಾರತ ಸರ್ಕಾರದ ನಿರ್ಧಾರದಂತೆ ಭಾರತದ ಸೇನಾಪಡೆ ಪಾಕಿಸ್ತಾನದ ಹಾಗೂ ಪಾಕ್ ಆಕ್ಯುಪೈಡ್ ಕಾಶ್ಮೀರಿನ ಭಾಗದಲ್ಲಿರುವಂತಹ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿರುವಂಥದ್ದು ಮತ್ತು ಅವುಗಳನ್ನ ಧ್ವಂಸ ಮಾಡಿರುವಂಥದ್ದು ನಾವು ಏನು ನ್ಯೂಸ್ ಕೇಳಿ ತಿಳ್ಕೊಂಡಿದ್ದೇವೆ. ಅದು ಬಹಳ ಒಂದು ಒಳ್ಳೆಯ ಬೆಳವಣಿಗೆ. ಭಾರತ ಸರ್ಕಾರ ತೆಗೆದುಕೊಂಡಿರುವಂಥ ಈ ನಿರ್ಧಾರದ ಹಿಂದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂಪೂರ್ಣವಾಗಿ ನಿಂತ್ಕೊಂಡಿದೆ. ಭಾರತದ ಸೇನೆ ಇದ್ದಾವೆ, ಅದರ ಬೆನ್ನ ಹಿಂದೆ ಭಾರತೀಯ ಕಾಂಗ್ರೆಸ್ ಪಕ್ಷವು ಕೂಡ ಸದಾ ಬೆನ್ನೆಲುಬಾಗಿ ನಿಂತಿರ್ತದೆ, ಬೆಂಬಲ ಕೊಡ್ತದೆ. ಮುಂದೆ ಅವರು ತೆಗೆದುಕೊಳ್ಳುವಂಥ ಒಂದು ದೃಢ ನಿರ್ಧಾರಗಳಿಗೆ ನಾವು ಬೆಂಬಲ ಸೂಚಿಸ್ತಾ ಇದ್ದೇವೆ. ಪಹಲ್ಗಾಮ್ನಲ್ಲಿ ಏನು ಯುವತಿಯರ ಮತ್ತು ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸುವಂಥ ಒಂದು ಕೆಲಸ ಏನು ಅವರು ಮಾಡಿದರು, ಅದರ ವಿರುದ್ಧವಾಗಿ ನಾವು ಸೇಡು ತೀರಿಸ್ಕೊಳ್ಬೇಕಾಗಿರುವಂಥದ್ದು ಸರಿಯಾದ ಕ್ರಮ. ಆಪರೇಷನ್ ಸಿಂಧೂರ್ ಇದು ಸಕಾಲದಲ್ಲಿ ಬಂದಿರುವಂಥದ್ದು. ಅದರ ಯಶಸ್ಸಾಗಲಿ, ಅದು ಇನ್ನೂ ಹೆಚ್ಚು ಉಗ್ರರ ನೆಲೆಗಳನ್ನ ದಾಳಿ ಮಾಡಿ ಅವನ್ನು ಧ್ವಂಸ ಮಾಡಿ ಈ ರೀತಿಯ ಒಂದು ಪ್ರಯತ್ನವನ್ನು ಪಾಕಿಸ್ತಾನವಾಗಲಿ ಉಗ್ರರಾಗಲಿ ಯಾವುದೇ ದೃಷ್ಟಿಯಿಂದ ಮುಂದಿನ ದಿವಸಗಳಲ್ಲಿ ಮಾಡಲಿಕ್ಕೆ ಆಗದ ಹಾಗೆ ಅವರ ಹುಟ್ಟಡಗಿಸಬೇಕು ಅಂತೇಳಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪಾಕಿಸ್ತಾನದ ವಿರುದ್ಧ ದೇಶದಿಂದ ದಾಳಿ ಬೆಂಬಲಿಸಿ ಕಾಂಗ್ರೆಸ್ ಪ್ರತಿಭಟನಾ ಸಮಾವೇಶ ರದ್ದು. ದೇಶವನ್ನು ಬೆಂಬಲಿಸಿ ಸಮಾವೇಶ ರದ್ದಿಗೆ ತೀರ್ಮಾನ. ಎನ್ಎಸ್ ಬೋಸರಾಜ್. ದೇಶಕ್ಕಾಗಿ ಎಲ್ಲರೂ ಬೆಂಬಲವಾಗಿ ನಿಲ್ಲಬೇಕು. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ದೇಶದ ರಕ್ಷಣೆಗೆ ಕೇಂದ್ರ ಸರ್ಕಾರ ಕ್ರಮ ಸ್ವಾಗತಾರ್ಹ. ಎ ವಸಂತಕುಮಾರ್. ದೇಶ ರಕ್ಷಣೆಗೆ ಸರ್ಕಾರ ನಿರ್ಧಾರಕ್ಕೆ ಬೆಂಬಲ. ಸಂಸದ ಕುಮಾರ್ ನಾಯಕ್. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.